ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಹಾಗೂ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಸುಕ್ಷೇತ್ರ ಹಾಗರಗುಂಡಿಗೆಯಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ನಡಗಟ್ಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 28ರಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಮುಖಂಡರು, ಸಾಮಾಜಿಕ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಕುಲಬಾಂಧವರು ಹಾವೇರಿಯ ಪೂಜ್ಯರಾಗಿರ್ತಕ್ಕಂಥ ಶಾಂತ ಭೀಷ್ಮ ಚೌಡಯ್ಯನವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮದೇ ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ವಿರಕ್ತಮಠ ಹಾಗಲುಡಿಗಿ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮತ್ತು ಇನ್ನೂರು ಪೂಜ್ಯರಾಗಿರ್ತಕ್ಕಂಥ ಷಣ್ಮುಖ ಶಿವಯೋಗಿಗಳು ಕೌಲ್ಗಾಕೆ ಇವರು ಕೂಡ ಆಗಮಿಸಲಿದ್ದಾರೆ. ಮತ್ತು ಕೌಲ್ಗಾ ಬಿ ನಾಗಲಿಂಗಯ್ಯ ಮುತ್ಯ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ಮರೆಯಪ್ಪ ಮುತ್ಯ ಬಾಲಯೋಗಿ ಇವರು ಕೂಡ ಬಸವಪಟ್ಟಣ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ನಮ್ಮ ಕೌಂಡಿಗಿ ಮರಮ್ಮ ದೇವಸ್ಥಾನದ ಪೂಜ್ಯರಾಗಿರ್ತಕ್ಕಂಥ ಮುತ್ತಪ್ಪ ಮುತ್ಯ ಇವರು ಕೂಡ ಆಗಮಿಸಲಿದ್ದಾರೆ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಐ. ಪಾಟೀಲ್ ಅವರು ಈ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಸಮಾಜದ MLCಗಳಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕೂರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ S.K. ಕಾಂತಾವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ S.K. ಕಾಂತಾವರು ಕೂಡ ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರು ಹಾಗೂ ಸಪ್ತ ಖಾತೆ ಸಚಿವರಾಗಿರ್ತಕ್ಕಂಥ MLC ಬಾಬುರಾವ್ ಚಿಂಚಂಚೂರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಾಲಿಕೆಯ ಗುತ್ತೇದಾರ್ ಹಾಗೂ ಮತ್ತು ಮಧುರಾಜ್ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮದೇ ಕುಲ ಬಾಂಧವರಾಗಿರ್ತಕ್ಕಂಥ ಮಧುರಾಜ್ ಅವರು ಪ್ರಮೋದ್ ಮಧುರಾಜ್ ಕೂಡ ಆಗಮಿಸಲಿದ್ದಾರೆ. ಮತ್ತು ನಿತಿನ್ ಗುತ್ತಿದಾರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಲಚ್ಚಪ್ಪ ಜಮಾದಾರ್ ಹಾಗೂ ಶಂಕು ಮ್ಯಾಕೇರಿ ಇವರು ಕೂಡ ನಮ್ಮ ಸಮಾಜದ ಅನೇಕ ಮುಖಂಡರಿದ್ದಾರೆ. ಹಾಗೂ ನಮ್ಮದೇ ಸರ್ಕಲ್ನಲ್ಲಿ ಇರ್ತಕ್ಕಂಥ ಸೈಬಣ್ಣ ನೀಲಪ್ಪಳವರು ಆಗಿರ್ಬೋದು, ಹಾಗೂ ರಮೇಶ್ ನಾಟಿಕರ್ ಇರ್ಬೋದು, ಹಾಗೂ ಬಸವರಾಜ್ ಮಾಸ್ಟರ್ ಇವರು ಕೂಡ ಇರ್ಬೋದು, ಹಾಗೂ ತಿಪ್ಪಣ್ಣ ರೆಡ್ಡಿ ಇರ್ಬೋದು, ಹಾಗೂ ನಮ್ಮ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮ ತಳವಾರ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಶಾಖಾಪುರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೋಲಿ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ 28ನೇ ತಾರೀಕಿನ ದಿವಸ 11 ಗಂಟೆಗೆ ಈ ಕಾರ್ಯಕ್ರಮದ ಮೆರವಣಿಗೆಯನ್ನು ಚಾಲನೆ ಕೊಡಲಾಗ್ತದೆ. ಕಳಸಾರೋಹಣದ ಒಂದು ರಂಗಸ್ಥಳದ ಮುಖಾಂತರವಾಗಿ ಚೌಡಯ್ಯನ ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ನಮ್ಮ ಪೂಜ್ಯರ ಒಂದು ಮೆರವಣಿಗೆ ಮುಖಾಂತರ ತಾವು ಈ ಕಾರ್ಯಕ್ರಮದಲ್ಲಿ ಅನೇಕ ಸುತ್ತಹಳ್ಳಿಯಲ್ಲಿ ಬರ್ತಕ್ಕಂಥ ಪ್ರತಾಪ ಸಲ್ಕಲ್ ಜಿಲ್ಲಾ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಾಪ ಹಾಗರಗುಂಡಿ, ತೆಗ್ನೂರು, ಕೌಲ್ಗಾಕೆ, ಜೋಗೂರು, ಮೈನಾಳ್, ಹೇರೂರು, ಬಳಗುಂಪ, ಬಸವಪಟ್ಟಣ, ಫಿರೋಜಾಬಾದ್, ಈರಣಗಿ ಹಾಗೂ ಹಸನಾಪುರ, ಸರಡಿಗಿಬಿ, ಬಳವಾಳ್ ಹಾಗೂ ಕಟ್ಟಿ, ಸಂಗಾವಿ, ಸೀನೂರು, ಇಟಗ, ಕಣದಾಳ್ 26 ಗರ್ರು, ಮಿಳಿದಿಗಿ ಇವೇನು ನಮ್ಮ 26 ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಊರಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡುತ್ತಾ, ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಂಗಾನಗರ ಇರ್ಬೋದು, ಶಿವಾಜಿನಗರ ಇರ್ಬೋದು, ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜಾತಿ ಜನಾಂಗದವರಿಗೆ ತಮ್ಮ ಮುಖಾಂತರವಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಈಗ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್
ಎಂ ಗುಡುವ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಗುಡ್ಬಾ, ಉಪಾಧ್ಯಕ್ಷರು ಶರಣು ಎಂ ಮಂದರವಾಡ, ಮರೆಪ್ಪ, ಚಂದ್ರಕಾಂತ್, ಲಕ್ಷ್ಮೀಕಾಂತ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.